ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಾಗಲಮಡಿಕೆಯಲ್ಲಿದ್ದೀನಿ. ಇದು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿರುವಂತಹ ಒಂದು ಧಾರ್ಮಿಕವಾದಂತಹ ಕ್ಷೇತ್ರ. ನಿಮ್ಮೆಲ್ಲರಿಗೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಗೊತ್ತೇ ಇದೆ. ಇದನ್ನು ಆದಿ ಸುಬ್ರಹ್ಮಣ್ಯ ಅಂತ ಕರೀತಾರೆ. ಹಾಗೆಯೇ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಮಧ್ಯ ಸುಬ್ರಹ್ಮಣ್ಯ ಅಂತಾರೆ. ಇಲ್ಲಿರುವಂತಹ ನಾಗಲಮಡಿಕೆ ಈ ಕ್ಷೇತ್ರವನ್ನು ಅಂತ್ಯ ಸುಬ್ರಹ್ಮಣ್ಯ ಅಂತಾರೆ. ದೇವಸ್ಥಾನಕ್ಕೆ 500 ವರ್ಷಗಳ ಇತಿಹಾಸ ಇದೆ. ಇದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ನಿರ್ಮಿತವಾಗಿದೆ ಅಂತ ಕೂಡ ಹೇಳ್ತಾರೆ. ಈ ಕ್ಷೇತ್ರ ಪಾವಗಡದಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನಕ್ಕೆ ತುಂಬಾ ದೊಡ್ಡದಾದಂತಹ ಇತಿಹಾಸ ಕೂಡ ಇದೆ. ಇದರ ಇತಿಹಾಸ ಏನು ಅಂತ ಇಲ್ಲಿರುವಂತಹ ಸ್ಥಳೀಯರನ್ನ ನಾವು ಮಾತಾಡಿಸ್ತಾ ತಿಳ್ಕೊಳ್ಳೋಣ ಬನ್ನಿ. ಇದರಲ್ಲಿ ನಾವು ನಮ್ಮ ತಂದೆಯವರ ಕಾಲದಿಂದ, ನಮ್ಮ ತಂದೆಯವರ ತಾತವರ ಕಾಲದಿಂದ ಈ ಸೃಷ್ಟಿನಲ್ಲಿ ಒಂದು ದೇವರಿಗೆ ಒಂದು ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇರ್ತೀವಿ. ಇಲ್ಲಿ ವಿಶೇಷ ಏನು ಅಂತಂದರೆ, ಇಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಅನ್ನದ ರಾಶಿ ಹಾಕಿಬಿಟ್ಟು ಆ ಅನ್ನದ ರಾಶಿ ಮೇಲೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಒಳಗಡೆ ವಿಗ್ರಹ ಹೊಂದಿದೆ. ಆ ವಿಗ್ರಹ ತಗೊಂಬಂದು ಅನ್ನದ ರಾಶಿ ಮೇಲೆ ಇಟ್ಟು ಅದಕ್ಕೆ ಪೂಜೆ ನಡೆಸ್ತಾರೆ. ಆ ಪೂಜೆ ನಡೆಸಿದಾಗ ಅನ್ನ ಭಾಗ ಆಗುತ್ತೆ. ಅನ್ನ ಭಾಗ ಸೀಳು ಬಂದು ಆವಾಗ ಆ ಕಾಲದಲ್ಲಿ ಹಾವು ಹರಿತಾ ಇತ್ತು ಅನ್ನದ ಮೇಲೆ. ಆ ಅನ್ನದ ಮೇಲೆ ಹಾವು ನಿಧಾನಕ್ಕೆ ಹೋಗ್ತಾ ಹಾವಿನ ಇದು ಹೊಲ್ಟೋಯ್ತು. ಆ ಹೊಲ್ಟೋದ್ಮೇಲೆ ಹಾವಿನ ಗುರುತು ಬೀಳೋಕ್ಕೆ ಶುರುವಾಯಿತು. ಆ ಹಾವಿನ ಗುರುತು ಬಿದ್ದಾಗ ಅದು ಸೀಳ ಬಲಭಾಗ ಎಲ್ಲ ಬ್ರಾಹ್ಮಣರಿಗೆ ಬಡಿಸ್ಬೇಕು ಊಟ ಅಂತಂದು, ಎಡಭಾಗ ಎಲ್ಲ ತ್ವಾಕೆ ಭಾಗ ಎಲ್ಲ ಇತ್ರಾದಿಗಳು ಬೇರೆಯವ್ರಿಗೆಲ್ಲರಿಗೂ ಬಡಿಸ್ಬೇಕು ಅಂತಂದು ರಚಿತಿ ಅವಾಗಿಂದನೂ ಬರ್ತಾನೆ ಇದೆ. ವರ್ಷವೂ ಹಂಗೆ ಮುಂದಕ್ಕೆ ಬರ್ತಾನೆ ಇದೆ. ನಮ್ಮದು ಒಂದು ದಿನ ಇಲ್ಲಿ ಸಮಾರಾಧನೆ ಇದೆ.
ಸುತ್ತಮುತ್ತ ಇಲ್ಲೆಲ್ಲ ತುಂಬ ಹಾವುಗಳೆಲ್ಲ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಹಾವುಗಳು ಮುಂಚೆ ಇಲ್ಲಿ ಇನ್ನೊಂದು ಇದೇನು ಅಂತಂದರೆ ಗರ್ಭಗುಡಿಯಲ್ಲಿ ಸಮೇತ ನಿಮಗೆ ಬಲಗಡೆ ನೋಡಿದ್ರೆ ಒಂದು ಫೋಟೋ ಸಿಗುತ್ತೆ ನಿಮಗೆ. ಇತ್ತೀಚೆಗೆ ಅಷ್ಟೇ ನಡೆದಿರುವಂಥ ಒಂದು ಘಟನೆ. ಒಂದು ಹೊತ್ತದಿಂದ ಹಾವು ಬಂದು ಗಣಪತಿ ಹೊಟ್ಟೆಗೆ ಸುತ್ತಕೊಂಡು ಹಿಂಗೆ ಹೆಡೆ ಬಿಟ್ಕೊಂಡು ನಿಂತ್ಕೊಂಡಿತ್ತು. ಸೊ ಹಂಗೆ ಅವರು ಅದೇ ಸ್ಥಾನದಲ್ಲೇ ಅವರು ಕುತ್ಕೊಂಡು ಅರ್ಚಕತ್ವ ಮಾಡಿ ಅವತ್ತು ಸಮೇತ ಪೂಜೆ ಪುನಸ್ಕಾರ ಎಲ್ಲನೂ ಮಾಡಿದ್ದಾರೆ. ಹಾವು ಇಟ್ಕೊಂಡು ಸಮೇತ. ಅದು ಒಂದು ಇದಾದರೆ, ಎರಡನೇದೇನು ಅಂತಂದರೆ ಇಲ್ಲೇ ಈ ಏನು ಜಾಗ ನಡೆಯುತ್ತಲ್ಲ ಇಲ್ಲಿ ಬಂದ್ಬಿಟ್ಟು ಒಂದು ಹಾವು, ಅದು ಇನ್ನು ಆಗತಾನೆ ಡೆಲಿವರಿ ಅಂದರೆ ಪ್ರೆಗ್ನೆಂಟ್ ಆಗಿರುವಂಥ ಹಾವು ಇಲ್ಲಿ ಓಡಾಡ್ಕೊಂಡು ಹೋಗ್ತಾ ಇದ್ರೆ ಪ್ರೆಗ್ನೆಂಟ್ ಆಗಿರೋಂಥ ಹುಡುಗಿ ನೆರಳು ಅದ್ರ ಮೇಲೆ ಬಿದ್ದು ಅದಕ್ಕೆ 16 ಡೇಸ್ ಏನೋ ಕಣ್ಣು ಕಾಣಿಸಿಲ್ಲ. ಸೊ ಹಾಗಾಗಿ ನಮ್ಮ ಪೂರ್ವಿಕರು ಏನು ಹೇಳ್ತಾರೆ ಅಂತಂದರೆ, ಗರ್ಭಿಣಿ ಸ್ತ್ರೀಯರು ನಾಗರ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದೇ ಥರ ಯಾವುದಾದ್ರೂ ಸಂತಾನದ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂತಂದರೆ ನೀವು ನಾಗರ ಒಂದು ದೇವಸ್ಥಾನಗಳನ್ನ ವೀಕ್ಷಣೆ ಮಾಡೋದು ತುಂಬ ಉತ್ತಮ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಕಡೆ ಸುತ್ತಮುತ್ತ ತುಂಬ ಜನಗಳಿಗೆ ಏನೇ ಕಿವಿ ನೋವಾಗಿರಲಿ, ಚರ್ಮ ವ್ಯಾಧಿಗಳಾಗಿರಲಿ ಏನಾದರೂ ಇದೆ ಅಂತಂದರೂ ಇಲ್ಲಿ ಬಂದ್ಬಿಟ್ಟು ಅವರು ದೇವ್ರಿಗೆ ಹರಕೆ ಹೊತ್ಕೊತಾರೆ. ಮುಂಚೆ ಈಗೆಲ್ಲ ತುಂಬ ಜನ ಕಮ್ಮಿ ಆಗಿದೆ, ಯಾಕೆಂದರೆ ಇಲ್ಲಿ ಇನ್ನೂ ಗೌರ್ಮೆಂಟ್ ಅವರು ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ, ಮುಂಚೆ ನೀವು ಇಲ್ಲಿ ಏನು ನಿಂತಿದ್ದೀರಾ ಹಿಂಗೆ ನಿಲ್ಲೋಕ್ಕಾಗ್ತಿರಲಿಲ್ಲ ಮುಂಚೆ. ಈ ಗೇಟ್ ಪೂರ್ತಿ ಈಗ ಈ ಗೇಟು ಆ ಗೇಟ್ ಪೂರ್ತಿ ಬಾಗಿಲು ಹಾಕ್ಬಿಟ್ಟವ್ರು. ಈಗ ನೀವು ಆ ಕಾಂಪೌಂಡ್ ಏನು ನೋಡ್ತಾ ಇದ್ದೀರಾ ಅಷ್ಟೆತ್ರ, ಇದು ಮಾಡಿಸಿರೋ ಕಾರಣ ಏನಕ್ಕೆ ಅಂತಂದರೆ ಜನನ ತಡೆ ನಿಲ್ಲೋದಕ್ಕೆ. ನಿಮಗೆ ಅರ್ಥಕ್ವೇಕ್ ಯಾವ ಥರ ಫೀಲ್ ಆಗುತ್ತೆ ಆ ಥರ ಫೀಲ್ ಆಗ್ತಿತ್ತು. ಒನ್ಸ್ ಆ ಗೇಟ್ ಅನ್ನೋದು ಓಪನ್ ಮಾಡಿದ್ರು ಅಂತಂದರೆ ಇಲ್ಲೆಲ್ಲ ಬ್ರಾಹ್ಮಣರಿಗೆ ಪಂಕ್ತಿ ಭೋಜನಗಳು ಅಂತ ಹಾಕ್ತಾರೆ. ಅಂದರೆ ಅವರು ದೇವತಾ ಸ್ವರೂಪವನ್ನು ತಾಳಿ ಅವ್ರು ಊಟ ಮಾಡಿದ ನಂತರ ಅವರು ಆ ಒಂದು ಎಲೆನ ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಅವರ ಹರಕೆ ಅನ್ನೋದು ಹೋಗುತ್ತೆ ಅನ್ನೋದು ಆ ನಂಬಿಕೆ ಇತ್ತು ಮುಂಚೆ. ಅದು ಏನಾಗ್ತಾ ಬಂತು ಅಂದರೆ, ಸೊ ಜನಸಂಖ್ಯೆ ಜಾಸ್ತಿ ಆಗ್ತಾ ಕಾಲು ತುಳಿದಕ್ಕೆ 1-2-3 ಇಲ್ಲಿ ಪಾಪ ಎಕ್ಸ್ಪೈರ್ ಆದರು. ಸೊ ಆದ್ದರಿಂದ ನಂಬಿಕೆ ಇರಬೇಕು, ಆದರೆ ಅದು ಈ ಥರ ಒಬ್ಬರು ಪ್ರಾಣ ತೆಗೆಯೋ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ನವರು ಈಗ ಸ್ಟಾಪ್ ಮಾಡಿದ್ದಾರೆ. ಸೊ ಇಲ್ಲ ಅಂದಿದ್ರೆ ನಿಮ್ಗೆ ಅಷ್ಟು ಎತ್ತರ ಕಾಂಪೌಂಡ್ ಏನಕ್ಕಿದೆ ಅಂತಂದರೆ ರೀಸನ್ ಅದೇ. ಆ ಕಾಂಪೌಂಡ್ ಹಾರೋರು, ಈ ಕಡೆ ಅಷ್ಟು ದೊಡ್ಡ ಕಾಂಪೌಂಡ್ ಹಾರೋರು ಜನ ಹೆಂಗೆ ಅಂದರೆ ಇಲ್ಲಿ ಕುತ್ಕೊಂಡಿರೋರು ಓಡ್ ಬರಬೇಕಾಗಿತ್ತು ಇಲ್ಲಿ ಒಳಗಡೆ. ಇಲ್ಲೆಲ್ಲ ಮುಂಚೆ ಇದಷ್ಟು ಇರಲಿಲ್ಲ, ಎಲ್ಲ ಕಲ್ಲಿಂದ ಇರ್ತಿತ್ತು. ನೋಡಿ ಅದೇ ಕೇಳ್ತಾ ಇದ್ದಾರೆ ನೋಡಿ ಅವರ, ಅಂದರೆ ಮಡೆ ಊರ್ಲು ಇಲ್ಲ ಅದು ಇವಾಗ ನಿಂತೋಗಿದೆ ಅಂತ. ಸೊ ಅದನ್ನೇ ಕೇಳ್ತಾ ಇರೋದು. ಅದು ಮುಂಚೆಯಿಂದ ಅದು ಪದ್ಧತಿ ನಡೆಸ್ಕೊಂಡು ಬರ್ತಾಯಿದ್ರು. ಆ ಸಂತೆಗೆ ಬರ್ತಾ ಇದ್ದವರು 3 ಗುಂಡು ಇಟ್ಬಿಟ್ಟು ಅದರ ಮೇಲೆ ಪಾತ್ರೆ ಇಟ್ಟು ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಕಣ್ಣು ಹೋಗ್ಬಿಟ್ಟಿದೆ, ಕಣ್ಣುಗಳು ಕಾಣಿಸ್ಲಾಗೋಗ್ಬಿಟ್ಟಿದೆ. ಅವ್ರೇನು ಮಾಡ್ತಾರೆ, ಕಣ್ಣು ಕಾಣಿಸ್ಲಿಲ್ವಲ್ಲ ಯಾಕೆ ಏನು ಅಂತ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡಿದ್ದಾರೆ. ಯಾವ ದೇವರು ನಮಗೆ ಗೊತ್ತಿಲ್ಲ, ಏನಾದರೂ ತಪ್ಪಿದ್ರೆ ಹೇಳ್ರಿ, ನಾವು ಈ ಪರಿಸ್ಥಿತಿಲಿ ಇದ್ದೀವಿ, ನಾವೇನು ಮಾಡೋಕ್ಕಾಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆವಾಗ ಒಬ್ಬ ಮಗುಗೆ ಮೈ ಮೇಲೆ ಬಂದು ನಾನು ಇಲ್ಲಿದ್ದೀನಿ, ಅದ್ರ ಮೇಲೆ ನೀವು ಗುಂಡಿಟ್ಟಿದ್ದೀರ, ಅದರಿಂದ ನೀವು ಕಣ್ಣೋಗಿದೆ ಅಂತ ಹೇಳಿದ್ದಾರೆ. ಈ ಗುಂಡಲ್ಲಿದ್ದೀನಿ. ಆಮೇಲೆ ಅದನ್ನೆಲ್ಲ ಆರಿಸ್ಬಿಟ್ಟು ಅದಕ್ಕೆ ಹಾಲು ಅಭಿಷೇಕ ಮಾಡಿ ಅದು ಮಾಡಿ ಪೂಜೆ ಮಾಡಿದ್ದಾರೆ. ಹಾಗೆ ಬಂದು ಅವಾಗವಾಗ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದರೆ ಹೀಗೆ ನಡೀತಾ ಇದೆ. ಆಮೇಲೆ ಒಂದು ಸಲ ಅವ್ರಿಗೆ ಕನಸಾಗ್ಬಿಟ್ಟು, ಇಲ್ಲಿ ನಾಗಪ್ಪ ಮಡಿಕೆ ಅಂದರೆ ಮಡಿಕೆ ಹೊಡಿತೀವಲ್ಲ, ನೆಲ ಮಡಿಕೆ ಹೊಡಿಯೋದು ತಾನೇ ಬಿತ್ತೋದು, ಆ ಥರ ಮಡಿಕೆ ಹೊಡಿತಾ ಇದ್ದಾರೆ. ಆವಾಗ ನಾಗಪ್ಪನ ವಿಗ್ರಹ ಸಿಕ್ಕಿದೆ. ಅದಕ್ಕೆ ಇದಕ್ಕೆ ನಾಗದ ಮಡಿಕೆ ಅಂತಲೇ ಇಟ್ಟಿದ್ದಾರೆ. ಆ ವಿಗ್ರಹ ಸಿಕ್ಕಿದ್ದರಿಂದ ಆ ವಿಗ್ರಹ ತೊಗೊಂಡು ಬಂದು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಇಲ್ಲಿ ಬೇಕಾದ ಮಕ್ಕಳು ಇದ್ದವ್ರಿಗೆ ಮಕ್ಕಳಿಲ್ಲದೆ ಇದ್ದವ್ರಿಗೆ ಹೀಗೆ ಸಿವಿಲ್ ತೋರಿಸ್ತಾ ಇದ್ದಾರೆ. ಹಾಗೆ ಆ ಥರದ ರೋಗಗಳಿಗೂ ಮೇಲಾಗಿ ಹೋಗ್ಬಿಡುತ್ತೆ. ಎಲ್ಲೆಲ್ಲಿಂದಲೂ ಬರ್ತಾರೆ. ಮಹಾಮಹಿಮೆ ಆಗಿದ್ದ ಸ್ಥಳ ಇದು. ನನ್ನ ಹೆಸರು ಪಿ ಬದ್ರೀನಾಥ್ ಶರ್ಮಾ ಅಂತ ಹೇಳ್ಬಿಟ್ಟು, ನಾನು ನಾಗಲಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು. ನಮ್ಮ ವಂಶಿಕರಾದ ಅನ್ನಂ ಭಟ್ರು ಅನ್ನೋರಿಗೆ ಸುಮಾರು 500 ವರ್ಷಗಳ ಅವರಿಗೆ ಸ್ವಪ್ನದಲ್ಲಿ ಬಂದು
ಉತ್ತರ ಪಿನಾಕಿನಿ ನದಿಯಲ್ಲಿ ನಾನು ಇದ್ದೇನೆ, ನನ್ನ ತೊಗೊಂಡು ಹೋಗ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಪ್ನ ಬಂದಿದೆ. 500 ವರ್ಷಗಳ ಕೆಳಗಡೆ ಮಳೆ ಚೆನ್ನಾಗಿ ಬರ್ತಾ ಇತ್ತು, 365 ದಿವಸನೂ ಪ್ರವಾಹ ನೀರು ಹರಿತಾ ಇದ್ದಿದ್ದ ಕಾಲ. ಹೇಗೆ ಹುಡ್ಕೋದು ಅಂತ ಹೇಳ್ಬಿಟ್ಟು ನೇಗಿಲು ಕಟ್ಬಿಟ್ಟು ಉಳುಮೆ ಮಾಡ್ತಾ ಇರಬೇಕಾದ್ರೆ ಎಲ್ಲಿ ಕಲ್ಲು ಬಂಡೆ ಮರಳು ತೋಡ್ಬಿಟ್ಟು ನೋಡ್ತಾ ಇರಬೇಕಾದ್ರೆ ಆ್ಯಸ್ ಇಟ್ ಈಸ್ ವಿಗ್ರಹ ಇದು 3 ಸುತ್ತು ಹಾಕ್ಕೊಂಡು 7 ಹೆಡೆ ಇರುವಂಥ ವಿಗ್ರಹ, 2.5 ಅಡಿ ಹೈಟ್ ಇದೆ. ಅದು ಸಿಕ್ಕಿರೋದು ವಿಗ್ರಹ, ನಾವು ಕೆತ್ತನೆ ಮಾಡಿಸಿರೋದಲ್ಲ. ಅದನ್ನು ಆ ಕಾಲದಲ್ಲೇ ನಮ್ಮ ಪೂರ್ವಿಕರು ಪ್ರತಿಷ್ಠಾಪನೆ ಮಾಡಿ ಅದಾಗಾಯಿತು, ವಂಶ ಪಾರಂಪರ್ಯವಾಗಿ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ಪ್ರತಿಷ್ಠಾಪನೆ ಆಗೋದಕ್ಕಿಂತ ಮುಂಚೆ ನಮ್ಮ ಮನೆ ದೇವರು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ. ಆವಾಗ ವಾಹನಗಳಿಲ್ಲ. ಸುಮಾರು ಪ್ರತಿ ವರ್ಷ 2 ತಿಂಗಳ ಮುಂಚಿತವಾಗಿ ಕಾಲ್ನಡಿಗೆಯಲ್ಲಿ ಹೊರಟು ಪ್ರತಿ ವರ್ಷ ಮಾರ್ಗಶಿರ ಶುದ್ಧ ಷಷ್ಠಿ ರಥೋತ್ಸವಕ್ಕೆ ಅಲ್ಲಿ ಹೋಗಿ ಬರ್ತಾಯಿದ್ರು ಕುಕ್ಕೆಗೆ. ಒಂದು ವರ್ಷ ಇವರು ಇನ್ ಟೈಮ್ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ರಥ ಹೇಳಿದ್ರೆ ಕದಲಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಬ್ರಹ್ಮಚಾರಿ ಮೈ ಮೇಲೆ ಬಂದು ನನ್ನ ಭಕ್ತ ಇನ್ನೂ ಸ್ವಲ್ಪ ದೂರದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಹೋಗಿ ಸ್ನಾನ ಮಾಡಿ ಸೇವೆ ನಡೆಸ್ಕೊಂಡ್ಮೇಲೆ ನಿಮಗೆ ವಯಸ್ಸಾಗಿದೆ, ಇನ್ನು ಅಲ್ಲಿ ರಥ ಹೇಳಿದ್ರೆ ಕದಲ್ತು ಅಂತ ಹೇಳ್ಬಿಟ್ಟು ಇನ್ನು ನಿಮಗೆ ವಯಸ್ಸಾಗಿದೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಮೇಲ್ಗಡೆ ಇರೋದು ಪಂಚಲೋಹದ ವಿಗ್ರಹ ಇದೆಯಲ್ಲ, ಪ್ರಭಾವಳಿ ಮಧ್ಯದಲ್ಲಿರೋ ಪಂಚಲೋಹದ ವಿಗ್ರಹ ಆಗಿನ ಕಾಲದಲ್ಲೇ ನಮ್ಗೆ ಅಲ್ಲಿಂದ ಕೊಟ್ಟಿರೋದು. ಅದನ್ನು ಇಲ್ಲಿ ಉತ್ಸವ ವಿಗ್ರಹ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದನ್ನು ಉತ್ಸವ ವಿಗ್ರಹ ಉಪಯೋಗಿಸ್ಕೊತಾ ಇದ್ದೀವಿ. ಆ ಕುಕ್ಕೆ ಸುಬ್ರಹ್ಮಣ್ಯ, ಆದಿ ಸುಬ್ರಹ್ಮಣ್ಯ ಅಂತಲೂ, ಘಾಟಿ ಸುಬ್ರಹ್ಮಣ್ಯ, ಮಧ್ಯ ಸುಬ್ರಹ್ಮಣ್ಯ ಅಂತಲೂ, ಈ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ನಾಗಲಮಡಿಕೆ ಅಂತ್ಯ ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಬಹಳ ಪ್ರಸಿದ್ಧವಾದಂಥ ಸುಬ್ರಹ್ಮಣ್ಯ ಕ್ಷೇತ್ರಗಳು. ಈ ಪಾವಗಡ ತಾಲೂಕು ಸುತ್ತಲೂ 5 ಆಂಧ್ರ ತಾಲೂಕುಗಳಿದೆ, ಬಾರ್ಡ್ರಲ್ಲಿದ್ದೀವಿ ನಾವು. ಪಾವಗಡ ಸುತ್ತಲೂ ಮಡಕ್ಸಿರ, ಪೆನುಗೊಂಡ, ಹಿಂದೂಪುರಂ, ಕಲ್ಯಾಣದುರ್ಗ, ಧರ್ಮಾವರಂ ತಾಲೂಕುಗಳಿದೆ. ಆ ಪೆನುಗೊಂಡ ತಾಲೂಕಲ್ಲಿ ರೊದ್ದಂ ಅಂತ ಹೇಳ್ಬಿಟ್ಟು ಒಂದು ಮಂಡಲ ಇದೆ. ಸುಮಾರು ಇಲ್ಲಿ ನಾಗಲಮಡಿಕೆಯಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿದೆ. ಆಗಿನ ಕಾಲದಲ್ಲಿ ಅಲ್ಲಿ ಇರ್ತಕ್ಕಂಥ ವೈಶ್ಯ ಕಮ್ಯುನಿಟಿಯವರು, ವರ್ತಕರು ಕುದುರೆಗಳ ಮೇಲೆ ಸರಕುಗಳು ಹಾಕ್ಕೊಂಡು ಇದೇ ಮಾರ್ಗವಾಗಿ ಬಳ್ಳಾರಿಗೆ ವ್ಯಾಪಾರಕ್ಕೆ ಬರಬೇಕಾದ್ರೆ ಈ ವ್ಯಾಪಾರದಲ್ಲಿ ಲಾಭ ಬಂದರೆ ಈ ದೇವಸ್ಥಾನ ಕಟ್ಟಿಸ್ತೀವಿ ಅಂತ ಹೇಳ್ಬಿಟ್ಟು ಅವರು ಹರಕೆ ಹೊತ್ಕೊಂಡ್ಮೇಲೆ ಅವರೆಲ್ಲ ಉನ್ನತ ಸ್ಥಿತಿ ಬಂದಮೇಲೆ ಅವರೇ ಈ ದೇವಸ್ಥಾನ ಎಲ್ಲ ಕಟ್ಟಿಸಿದ್ದಾರೆ. ಅವರೆಲ್ಲ ಬಳ್ಳಾರಿಯಲ್ಲಿ ರೊದ್ದಂ ಬಾಲಸುಬ್ಬಯ್ಯ ಲಕ್ಷ್ಮಮ್ಮ ಚಾರಿಟೀಸ್ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಅಂಗಡಿಗಳೆಲ್ಲ ಕಟ್ಟಿಸಿಬಿಟ್ಟು ಬಾಡಿಗೆ ಬರುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮಾರ್ಗಶಿರ ಶುದ್ಧ ಷಷ್ಠಿ ಕುಕ್ಕೆಯಲ್ಲಿ ರಥೋತ್ಸವ ನಡೆಯುತ್ತೆ. ಅದು ನಡೆದ 1 ತಿಂಗಳಿಗೆ ಪುಷ್ಯ ಶುದ್ಧ ಷಷ್ಠಿ ಘಾಟಿಯಲ್ಲಿ ನಾಗಲಮಡಿಕೆಯಲ್ಲಿ ಒಂದೇ ದಿವಸ ನಡೆಯುತ್ತೆ. ಇಲ್ಲಿ ನಾಗಲಮಡಿಕೆ ಕ್ಷೇತ್ರದಲ್ಲಿ ಪುಷ್ಯ ಶುದ್ಧ ಚೌತಿಯಿಂದ ಪುಷ್ಯ ಬಹುಳ ಪಾಡ್ಯಮಿವರೆಗೂ ಸುಮಾರು ಒಂದು 13 ದಿವಸಗಳ ಕಾಲ ದನಗಳ ಜಾತ್ರೆ ಎಲ್ಲ ನಡೆಯುತ್ತೆ. ಪ್ರತಿ ವರ್ಷ ಬಳ್ಳಾರಿಯಿಂದ ಶೆಟ್ರು ಬಂದು 5-6 ದಿವಸ ಕ್ಯಾಂಪ್ ಮಾಡಿ ಆಗಮ ರೀತಿಯ ನಡೀಬೇಕಂತ ಕೈಂಕರ್ಯಗಳು, ಹಾಗೆ ಬಂದಿರತಕ್ಕಂಥ ಭಕ್ತಗಳಿಗೆಲ್ಲ ಅನ್ನ ಸಂತರ್ಪಣೆ ಸುಮಾರು 500 ವರ್ಷಗಳಿಂದ ವಂಶ ಪಾರಂಪರ್ಯ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಅವರು ಭಾಳ ಭಗವಂತ ಚೆನ್ನಾಗಿ ಇಟ್ಟಿದ್ದಾರೆ ಅವನ್ನೆಲ್ಲ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಕಣ್ಣಿನ ದೋಷ ಏನಾದರೂ ಇದ್ದರೆ, ಕಿವಿಯಲ್ಲಿ ಸೋರೋದಾಗಲಿ, ಚರ್ಮವ್ಯಾಧಿ, ಮದುವೆ ಆಗದೇ ಇರೋರು, ಮದುವೆ ಆಗಿ ಸಂತಾನಾಭಿವೃದ್ಧಿ ಇಲ್ಲದೆ ಇರೋರು, ಸರ್ಪದೋಷ ಶಾಂತಿ, ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಕಲ್ಯಾಣೋತ್ಸವ ಈ ಕಾರ್ಯಕ್ರಮಗಳು ನಡೆಸ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಮಡಿಕೆ ಅಂದರೆ ನೇಗಿಲು, ಮಡಿಕೆಯಿಂದ ಉಳುಮೆ ಮಾಡ್ತಾ ಇರಬೇಕಾದ್ರೆ ಈ ನಾಗರ ಕರೆದು ಸಿಕ್ಕಿರೋದ್ರಿಂದ ಈ ಊರಿಗೆ ನಾಗಲಮಡಿಕೆ ಅಂತ ಹೆಸರು ಬಂದಿದೆ. ಇದು 500 ವರ್ಷಗಳಿಂದ ನಾವು ವಂಶ ಪಾರಂಪರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ದೇವಸ್ಥಾನ ಇದು ಮುಜರಾಯಿ ಇಲಾಖೆಗೆ ಸೇರಿರೋದು. ಸುಮಾರು ಮುಜರಾಯಿ ಇಲಾಖೆ ಸೇರಿ 40 ವರ್ಷದ ಮೇಲ್ಪಟ್ಟಾಗಿದೆ. ಅಲ್ಲಿವರೆಗೂ ಮುಜರಾಯಿ ಇಲಾಖೆಯಿಂದನೇ ನಡೀತಾ ಇದ್ದಿದ್ದು. ಇದೆಲ್ಲ ಮೊದಲೆಲ್ಲ ಬ್ರಾಹ್ಮಣರೆಲ್ಲ ಇದು ಊಟ ಮಾಡಿದ್ದು ಮತ್ತು ಇದು ಹಾಕು ಎಲೆ ಎತ್ತೋದು ಎಲ್ಲ ನಡೀತಾ ಇದೆ. ಈಗ ಅದು ನಿಷೇಧ ಆಗಿದೆ. ಅದೇನು ಯಾವುದೇ ಕಾರಣಕ್ಕೂ ನಡೀತಾ ಇಲ್ಲ. ಈಗೇನಿದ್ರು ಮುಜರಾಯಿ ಇಲಾಖೆಯಿಂದ ಮಾಮೂಲು ಪೂಜೆಗೆ ಎಲ್ಲ ನಡೀತಾ ಇತ್ತು ಅಷ್ಟೇ. ಭಕ್ತಾದಿಗಳೆಲ್ಲ ದವಸ ಧಾನ್ಯ ಎಲ್ಲ ಕೊಟ್ಟು ಹೋಗ್ತಾ ಇರ್ತಾರೆ, ಬಟ್ಟೆ ಬರೆ ಎಲ್ಲ ಕೊಡ್ತಾರೆ. ಇದು ಚೆನ್ನಾಗಿ ನಡೀತದೆ. ಪ್ರತಿ ಸೋಮವಾರ ಪೂಜೆ ಇದ್ದೇ ಇರ್ತದೆ. ಪ್ರತಿ ಸೋಮವಾರ ಮಂಗಳವಾರ ಪೂಜೆ ಇದ್ದೇ ಇರ್ತದೆ. ಇದು ಸೃಷ್ಟಿ ಇದು ಎರಡನೇ ಸೃಷ್ಟಿ, ಮೊದಲನೇ ಸೃಷ್ಟಿ ಪ್ಲಸ್ ಇದು 2ನೇ ಸೃಷ್ಟಿ ನಡೀತಾ ಇರೋದು. ಮೊದಲನೇ ಸೃಷ್ಟಿಯೆಲ್ಲ ರಥ ಗೀತ ಎಲ್ಲ ಮಾಡ್ತಾರೆ. ಈಗ 2ನೇ ಸೃಷ್ಟಿಯಲ್ಲಿ ಏನು ಮಾಡಲ್ಲ, ಪೂಜೆ ಗೀಜೆ ಮಾಡಿಕೊಂಡು ಎಲ್ಲ ಭಕ್ತಾದಿಗಳೆಲ್ಲ ಕಾಣಿಕೆ ಪೂಜೆ ಮಾಡ್ತಾರೆ. ಇಷ್ಟು ನಡೀತಾ ಇದೆ.